ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಸ್ನೇಹಿತರೆ, ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಾಹನ ನಿರೀಕ್ಷಕ ಹುದ್ದೆ. ಸೊ ಈ ಒಂದು ಹುದ್ದೆಯ ನೇಮಕಾತಿಯಲ್ಲಿ ಅಂದರೆ ಇಲಾಖೆಯಲ್ಲಿ ಮುಂಬಡ್ತಿಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮುಂಬಡ್ತಿ ಪ್ರಮೋಷನಲ್ಲಿ ಕೆಲವು ಅಭ್ಯರ್ಥಿಗಳು ಅಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಮಾಧ್ಯಮಗಳಲ್ಲಿ ವರದಿ ಕೂಡ ಬಂದಿತ್ತು. ಈ ಒಂದು ವರದಿ ಹಿನ್ನೆಲೆಯಲ್ಲಿ ನಮ್ಮ ಸಚಿವರು ರಾಮಲಿಂಗಾರೆಡ್ಡಿ ಅವರು ಏನಿದ್ದಾರೆ, ಅವರು ಸತ್ಯಾಸತ್ಯತೆ ಪರಿಶೀಲಿಸಿ ವರದಿ ನೀಡಿ ಅಂತ ಕೊಡ್ತಾ ಇದ್ದಾರೆ. ಅಂದರೆ ಅಭ್ಯರ್ಥಿಗಳು ಇಲ್ಲಿ ತಮ್ಮ ಎಜುಕೇಷನ್ನೇ ಫೇಕ್ ಸರ್ಟಿಫಿಕೇಟ್ ಕೊಟ್ಟು ಇಲ್ಲಿ ಮುಂಬಡ್ತಿ ಪಡೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಏನೋ ರಾಮಲಿಂಗಾರೆಡ್ಡಿ ಅವರು ಸಚಿವರು ಇಲ್ಲಿ ಸಂಸ್ಥೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಹತೆ ಪ್ರಮಾಣ ಪತ್ರ ಪರಿಶೀಲನೆ ನಡೆಸಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು 15 ದಿನದಲ್ಲಿ ವರದಿ ನೀಡಿ ಮತ್ತು ತಪ್ಪು ಎಸಗಿದ್ದರೆ ಶಿಫಾರಸು ಮಾಡಲು ಇಲ್ಲಿ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಏನು ಫೇಕ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಯಾವುದರ ಒಂದು ಸಂಸ್ಥೆಯಲ್ಲಿ ಆ ಎಜುಕೇಷನ್ ಮುಗಿಸಿರಲೇಬೇಕಾಗಿರುತ್ತೆ ಅವರು. ಆದಂತಹ ಸಮಯದಲ್ಲಿ ಅಂಥ ಸಂಸ್ಥೆಗಳಿಗೆ ನೀವು ಭೇಟಿ ನೀಡಿ ಅವರು ಕೊಟ್ಟಿರುವಂತಹ ಸರ್ಟಿಫಿಕೇಟು ಒರಿಜಿನಲೋ ಅಥವಾ ಡೂಪ್ಲಿಕೇಟೋ ಅಂತ ಇಲ್ಲಿ ಪರಿಶೀಲನೆಯನ್ನು ಮಾಡಿಸೋಕ್ಕೆ ನಮ್ಮ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ಇಲ್ಲಿ ಮೋಟಾರು ವಾಹನ ನಿರೀಕ್ಷಕ ಹುದ್ದೆಗೆ ಇಲಾಖೆಯ ಮೀಸಲಾತಿ ಅಡಿ ನೇಮಕವಾಗಲು ನಕಲಿ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಲಾಗುತ್ತಿರುವ ಆರೋಪದ ಕುರಿತಂತೆ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ನಡೆಸಿ 15 ದಿನಗಳಲ್ಲಿ ವರದಿ ನೀಡುವಂತೆ ನಮ್ಮ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಇಲಾಖೆಯ ಕಾರ್ಯದರ್ಶಿಗೆ ಆದೇಶಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನಮ್ಮ ಸಚಿವರು ಕೂಡ ಈ ಒಂದು ಪ್ರಕರಣವನ್ನು ತುಂಬ ಗಂಭೀರವಾಗಿ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾರ್ಯಾರು ಫೇಕ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ, ಅವರೆಲ್ಲ ಎಚ್ಚರಿಕೆಯ ಗಂಟೆಯಿಂದ ಇರಬೇಕಾಗುತ್ತೆ. ಇಲ್ಲಿ ಮೋಟಾರು ವಾಹನ ನಿರೀಕ್ಷಕ ಹುದ್ದೆ ನೇಮಕದಲ್ಲಿ ನೀಡಲಾಗಿರುವ ಇಲಾಖೆ ಮೀಸಲಾತಿಯಲ್ಲಿ ಸಾಕಷ್ಟು ಲೋಪಗಳು ನಡೆಯುತ್ತಿವೆ ಎಂಬ ಕುರಿತಂತೆ ಸಾಕಷ್ಟು ದೂರುಗಳು ಬಂದಿದ್ದು ಮಾಧ್ಯಮಗಳಲ್ಲೂ ವರದಿಯಾಗಿತ್ತು. ಮೋಟಾರು ವಾಹನ ನಿರೀಕ್ಷಕ ಹುದ್ದೆಗೆ ಮುಂಬಡ್ತಿ ಹೊಂದಲು ತಾಂತ್ರಿಕ ಪದವಿ ಪ್ರಮಾಣ ಪತ್ರ ನಕಲು ಮಾಡಲಾಗುತ್ತಿದೆ ಎಂಬ ಇಲ್ಲಿ ಆರೋಪವು ಕೇಳಿ ಬಂದಿತ್ತು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ರಾಮಲಿಂಗಾರೆಡ್ಡಿ ಅವರು 2022ರಿಂದ ಮೋಟಾರು ವಾಹನ ನಿರೀಕ್ಷಕ ಹುದ್ದೆಗೆ ಭರ್ತಿ ಮೂಲಕ ನೇಮಕಾತಿ ಮಾಡಿರುವವರ ದಾಖಲೆಗಳನ್ನು ಪರಿಶೀಲಿಸಬೇಕು. ಹಾಗೆಯೇ ಭರ್ತಿ ಪಡೆದವರ ವಿದ್ಯಾರ್ಹತೆ ಪ್ರಮಾಣ ಪತ್ರ ಪರಿಶೀಲಿಸಬೇಕು ಹಾಗೂ ಶಿಕ್ಷಣ ಇಲಾಖೆ ಮೂಲಕ ಅಥವಾ ಸಂಬಂಧಪಟ್ಟ ಕಾಲೇಜಿಗೆ ಭೇಟಿ ನೀಡಿ ನೈಜತೆ ಪರಿಶೀಲಿಸಿ ವರದಿ ನೀಡುವಂತೆ ಇಲ್ಲಿ ಸಾರಿಗೆ ಇಲಾಖೆ ಕಾರ್ಯದರ್ಶಿಗಳಿಗೆ ಇಲ್ಲಿ ನಿರ್ದೇಶಿಸಿದ್ದಾರೆ ಅಂತ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಖುದ್ದಾಗಿ ಏನು ಅಧಿಕಾರಿಗಳಿದ್ದಾರೆ, ಅವರು ಕೊಟ್ಟಂತಹ ದಾಖಲಾತಿ ಮೇರೆಗೆ ಆಯಾಯ ಸಂಬಂಧಪಟ್ಟ ಸಂಸ್ಥೆ ಕಾಲೇಜಿಗೆ ಭೇಟಿ ನೀಡಿ ಈ ವಿದ್ಯಾರ್ಥಿ ಈ ಒಂದು ಕಾಲೇಜಲ್ಲಿ ಈ ಒಂದು ಎಜುಕೇಷನ್ನ ಕಂಪ್ಲೀಟ್ ಮಾಡಿದಾರೋ ಅಥವಾ ಬೇರೆ ಯಾವುದಾದರೂ ಅಕ್ರಮ ಮಾರ್ಗದಲ್ಲಿ ಈ ಒಂದು ಸರ್ಟಿಫಿಕೇಟ್ ನೀಡಿದ್ದಾರೋ ಎಂಬ ಮಾಹಿತಿಯನ್ನು ತಿಳ್ಕೊಳ್ತಾರೆ. ಆದ್ದರಿಂದ ಇಲ್ಲಿ ಆರಾಮಾಗಿ ಸಿಗಾಕೊಳ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಈ ರೀತಿ ಭರ್ತಿ ನೀಡುವ ಪ್ರಕರಣಗಳಲ್ಲಿ ಲೋಪಗಳಾಗಿದ್ದರೆ ಅದನ್ನು ಪತ್ತೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಸೂಕ್ತ ಶಿಸ್ತು ಕ್ರಮ ಜರುಗಿಸುವ ಸಂಬಂಧ ಸಮಗ್ರ ವರದಿ ನೀಡಬೇಕು ಎಂದು ಸೂಚಿಸಿದ್ದಾರೆ ಸ್ನೇಹಿತರೆ. ನೋಡಿ, ಈ ಒಂದು ಪ್ರಕರಣದಲ್ಲಿ ಅಭ್ಯರ್ಥಿಗಳು ತಪ್ಪೇನಾರ ಎಸಗಿದ್ದರೆ ಆ ಒಂದು ತಪ್ಪಿಗೆ ಪ್ರತಿಫಲವಾಗಿ ಅವರು ಶಿಕ್ಷೆಯನ್ನು ಕೆಲಸ ಕೂಡ ಹೋಗ್ಬೋದು ಅಥವಾ ಬೇರೆ ಏನಾರ ಶಿಸ್ತು ಕ್ರಮ ಕೂಡ ತಗೋಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕಾಯ್ದೆ ನೋಡಬೇಕಾಗುತ್ತೆ. ಇನ್ನು ಸುಮಾರು 15 ದಿನಗಳ ಕಾಲ ಟೈಮ್ ಕೊಟ್ಟಿದ್ದಾರೆ. ಆ ಟೈಮ್ ಮೀರಿದ ಮೇಲೆ ಏನು ಅಕ್ರಮ ನಡೆದಿದೆಯೋ ಅಥವಾ ನಡೆದಿಲ್ವೋ ಅಂತ ಇಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಇದಿಷ್ಟು ಈ ಒಂದು ಹುದ್ದೆಯ ನೇಮಕಾತಿಯ ಮಾಹಿತಿಯಾಗಿತ್ತು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.